ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಸಿಎಂ ಡಿಸಿಎಂ ಅವಕಾಶ ಕೊಟ್ಟರೆ ನಿಭಾಯಿಸ್ತೇನೆ. ಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ ಶಾಸಕ ಬಾಲಕೃಷ್ಣ. ಹೈಕಮಾಂಡ್ಗಿಂತಲೂ ಸಿಎಂ ಡಿಸಿಎಂ ಒಪ್ಪಬೇಕು. ನೋಡೋಣ, ಇವತ್ತು ಸುರ್ಜೇವಾಲಾ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಡಿಸಿಎಂ ಅವಕಾಶ ಕೊಟ್ಟರೆ ನಾನು ಕೂಡ ಸಚಿವ ಸ್ಥಾನವನ್ನು ನಿಭಾಯಿಸ್ತೀನಿ ಅಂತ ಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ ಶಾಸಕ ಬಾಲಕೃಷ್ಣ. ಹೈಕಮಾಂಡ್ಗಿಂತಲೂ ಮುಖ್ಯವಾಗಿ ಡಿಸಿಎಂ ಮತ್ತೆ ಸಿಎಂ ಒಪ್ಪಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಇವತ್ತು ಸುರ್ಜೇವಾಲಾ ಭೇಟಿ ಮಾಡ್ತೀನಿ. ಸುರ್ಜೇವಾಲಾ ಅವರು ಇಲ್ಲಿ ಆಗಿರುವಂತ ಅಸಮಾಧಾನವನ್ನ ಶಮನ ಮಾಡೋಕೆ ಬರ್ತಿದ್ದಾರಾ, ಅಥವಾ ಯಾರ್ಯಾರಿಗೆ ಮಂತ್ರಿಗಿರಿ ಕೊಡಬೇಕು, ಅಥವಾ ಯಾರ್ಯಾರು ಮಂತ್ರಿಗಿರಿನ ಕೇಳೋಕೆ ಅವ್ರ ಹತ್ರ ಬಂದಿದ್ದಾರೋ ನನಗೊಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಶಾಸಕ ಬಾಲಕೃಷ್ಣ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ. ಮಂತ್ರಿ ಹುದ್ದೆ ಮೇಲೆ ಏನ್ ಮಾತಾಡಿದಾರೆ ನೋಡೋಣ. ನಮ್ಮ ಜೊತೆ ಶಾಸಕರಂತ ಮಾಗಡಿ ಬಾಲಕೃಷ್ಣ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸುರ್ಜೇವಾಲಾ ಬಂದಿದ್ದಾರೆ, ಇವತ್ತು ಭೇಟಿಗೆ ಕೂಡ ಹೋಗ್ತಾ ಇದ್ದಾರೆ. ಸಾಕಷ್ಟು ವಿಚಾರಗಳಿದೆ, ಅನುದಾನ ಸೇರಿದಂತೆ ಮುಂದಿನ 2 ವರ್ಷಗಳ ನಂತರ ಪವರ್ ಶೇರಿಂಗ್ ಎಲ್ಲಾ ವಿಚಾರಗಳು ಇದೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಇವತ್ತು ತಮಗೆ ಭೇಟಿ ಸಮಯ ಕೊಟ್ಟಿದ್ದಾರೆ, ಇವತ್ತು ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡೋದು? ಸರ್, ಗೊತ್ತಿಲ್ಲ ನಮ್ಗೆ ಯಾತಕ್ಕೋಸ್ಕರ ಸಮಯ ಕೊಟ್ಟಿದ್ದಾರೆ ಅಂತ ಹೇಳಿ. ಫೋನ್ ಬಂದಿತ್ತು ಕೆಪಿಸಿಸಿ ಕಚೇರಿಯಿಂದ. 2:15 ಹೈಕಮಾಂಡ್ ಸುರ್ಜೇವಾಲಾ ಸಾಹೇಬರು ಭೇಟಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಂದು ಭೇಟಿ ಮಾಡಬೇಕಂತೆ ಅಂತ. ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗ್ತದೆ ಯಾತಕ್ಕೋಸ್ಕರ ಕರೆದಿದ್ದಾರೆ ಅಂತ ಹೇಳಿ. ಕರೆದಿದ್ದಾರೆ, ಹೋಗ್ತಾ ಇದೀವಿ. ಹೈಕಮಾಂಡ್ ನಿಂದ ಬುಲಾವಿದೆ, ಹೋಗ್ತಾ ಇದೀವಿ. ಎಷ್ಟು ಜನ ಎಲ್ಲೊಂದ್ ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದವರು, 3 ಬಾರಿ 4 ಬಾರಿ ಗೆದ್ದವರು ಕೂಡ ಸುರ್ಜೇವಾಲಾ ಅವರ ಮುಂದೆ ಹೇಳ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಚರ್ಚೆ ಆಗ್ತಾ ಇದೆ. ತಾವು 5 ಬಾರಿ ಶಾಸಕರಾಗಿದ್ದೀರಿ, ತಾವೇನಾದ್ರೂ ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳಿದೆಯಾ ಏನಾದ್ರು ಸುರ್ಜೇವಾಲಾ ಅವರ ಮುಂದೆ? ನೋಡ್ರಿ, ನಮ್ಮನ್ನೇನಾದ್ರೂ ಮಂತ್ರಿಗಳಾಗಬೇಕು ಅಂತಂದ್ರೆ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರ ಆಶೀರ್ವಾದ ಇರಬೇಕು. ಅವ್ರು ಹೇಳಿದ್ರೆ ನಾವು ಮಂತ್ರಿಗಳಾಯ್ತೀವಿ. ಹೈಕಮಾಂಡ್ ಹೇಳಿದ್ರೆ ಮಂತ್ರಿಗಳ ಸಾಧ್ಯತೆ ಕಡಿಮೆ. ಯಾಕಂದ್ರೆ ನಾವು ಹೊಸದಾಗಿ ಬಂದಿರತಕ್ಕಂಥವ್ರು ಕಾಂಗ್ರೆಸ್ ಪಕ್ಷಕ್ಕೆ. ನಾನು 5 ಬಾರಿ ಶಾಸಕನಾದ್ರೂ ಕೂಡ ನನಗೆ ಇಲ್ಲಿ ಕಾಂಗ್ರೆಸ್ನಲ್ಲಿ ನಾನು ಜೂನಿಯರ್ ಇನ್ನುವೆ. ಅದರಿಂದ ನಮ್ಮ ಸೇವಾತನವನ್ನ, ಹಿರಿತನವನ್ನ ಏನಾರ ಪರಿಗಣಿಸಿ ಮಾಡಬೇಕು ಅಂತ ಇದ್ರೆ ಅದು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಮಾಡಬೇಕು. ನಾನು ಅಲ್ಲಿ ಯಾತಕ್ಕೋಸ್ಕರ ಕರೆದಿದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ವಿಚಾರ ತಿಳ್ಕೊಂಡು ಪ್ರಸ್ತಾಪನೆ ಮಾಡ್ತಾರೆ. ಪ್ರಬಲ ಆಕಾಂಕ್ಷಿಗಳಿದ್ರಿ, ಜೊತೆಗೆ ಹೆಚ್ಚಿನದಾಗಿ ಸಮುದಾಯ ನಾಯಕರಾಗಿ ಕೂಡ ಗುರುತಿಸಿಕೊಂಡಿರ್ತಕ್ಕಂಥ 5 ಬಾರಿ ಯಾವ ಪಕ್ಷದಲ್ಲಿ ಇದ್ರೂ ಕೂಡ ನಿಮ್ದೇ ಆದಂತಹ ಒಂದು ಗ್ರಿಪ್ ಇದೆ ಸಮುದಾಯದಲ್ಲಿ. ಸೊ ಹೀಗಾಗಿ ಸಹಜವಾಗಿ ಒಂದಷ್ಟು ನಿಮ್ ಕ್ಷೇತ್ರ ಜನರಿರ್ಬೋದು, ಸಮುದಾಯ ನಾಯಕರಿರ್ಬೋದು, ಒಂದು ನಿರೀಕ್ಷೆ ಇಟ್ಕೊಂಡೇ ಇರ್ತಾರೆ ಬಾಲಕೃಷ್ಣ ಅವರು ಈ ಬಾರಿ ಮಂತ್ರಿ ಆಗ್ಬೋದೇನೋ ಅಂತಕ್ಕಂಥದ್ದು. ಈ ಕುರಿತಾಗಿ ನೋಡಿ, ಸಮುದಾಯದವರು ಇರ್ಬೋದು, ನನ್ನ ಕ್ಷೇತ್ರದ ಜನತೆ ಶಾಸಕರು ಮಾಡಬಹುದು ಅಷ್ಟೇ. ಮಂತ್ರಿ ಮಾಡೋದು ಹೈಕಮಾಂಡ್. ಹೈಕಮಾಂಡ್ಗಿನ್ನ ಹೆಚ್ಚಿನದಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮನಸ್ಸು ಮಾಡಬೇಕು. ಅವರು ಹೈಕಮಾಂಡ್ ಮನವೊಲಿಸಿದ್ರೆ ನಾವು ಮಂತ್ರಿ ಆಗ್ಬೋದು. MLA ಮಾಡೋದು ಕ್ಷೇತ್ರದ ಜನ MLA ಮಾಡ್ತಾರೆ. ಬಟ್ ಹೈಕಮಾಂಡ್ ಜನ ಏನು ಮಂತ್ರಿ ಮಾಡಕ್ಕಾಗಲ್ವಲ್ಲ, ಪಕ್ಷ ಮಾಡಬೇಕು. ನೋಡೋಣ ಏನಾಗ್ತದೆ ಅಂತ. ಜವಾಬ್ದಾರಿ ಕೊಟ್ರೆ ನಿಭಾಯಿಸ್ತೀರಿ? ಖಂಡಿತ. ಕೊಟ್ಟಿರ್ತಕ್ಕಂಥ ಎಲ್ಲಾ ಜವಾಬ್ದಾರಿನೂ ಕೂಡ ಸಂಪೂರ್ಣವಾಗಿ ನಿಭಾಯಿಸ್ತಾ ಇದ್ದೀವಿ. ಪಕ್ಷಕ್ಕೆ ಒಳ್ಳೆ ಹೆಸರು ಬರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತೀವಿ, ಪಕ್ಷ ಜವಾಬ್ದಾರಿ ಕೊಟ್ಟರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಶಾಸಕರಂತ ಮಾಗಡಿ ಬಾಲಕೃಷ್ಣ ಅವರ ಮತ್ತು ಅವರು ಇವತ್ತು ಸುರ್ಜೇವಾಲಾ ಅವರನ್ನು ಭೇಟಿ ಆಗ್ತಾ ಇದ್ದೇನೆ. ಜೊತೆಗೆ ನಾನು ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ. ನೋಡೋಣ, ಹೈಕಮಾಂಡ್ ಹಾಗೆ ರಾಜ್ಯದ ನಾಯಕರು ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ನಮಗೆ ಏನಾದರೂ ಅವಕಾಶ ಮಾಡಿಕೊಟ್ಟಿದ್ದೆ, ಆದ್ರೆ ನಾನು ಯಶಸ್ವಿಯಾಗಿ ನಿಭಾಯಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಸುರ್ಜೇವಾಲಾ ಭೇಟಿ ನಂತರ ಯಾವೆಲ್ಲ ವಿಚಾರನ ಪ್ರಸ್ತಾಪ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಸಿಎಂ ಡಿಸಿಎಂ ಅವಕಾಶ ಕೊಟ್ಟರೆ ನಿಭಾಯಿಸ್ತೇನೆ. ಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ ಶಾಸಕ ಬಾಲಕೃಷ್ಣ. ಹೈಕಮಾಂಡ್ಗಿಂತಲೂ ಸಿಎಂ ಡಿಸಿಎಂ ಒಪ್ಪಬೇಕು. ನೋಡೋಣ, ಇವತ್ತು ಸುರ್ಜೇವಾಲಾ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಡಿಸಿಎಂ ಅವಕಾಶ ಕೊಟ್ಟರೆ ನಾನು ಕೂಡ ಸಚಿವ ಸ್ಥಾನವನ್ನು ನಿಭಾಯಿಸ್ತೀನಿ ಅಂತ ಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ ಶಾಸಕ ಬಾಲಕೃಷ್ಣ. ಹೈಕಮಾಂಡ್ಗಿಂತಲೂ ಮುಖ್ಯವಾಗಿ ಡಿಸಿಎಂ ಮತ್ತೆ ಸಿಎಂ ಒಪ್ಪಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಇವತ್ತು ಸುರ್ಜೇವಾಲಾ ಭೇಟಿ ಮಾಡ್ತೀನಿ. ಸುರ್ಜೇವಾಲಾ ಅವರು ಇಲ್ಲಿ ಆಗಿರುವಂತ ಅಸಮಾಧಾನವನ್ನ ಶಮನ ಮಾಡೋಕೆ ಬರ್ತಿದ್ದಾರಾ, ಅಥವಾ ಯಾರ್ಯಾರಿಗೆ ಮಂತ್ರಿಗಿರಿ ಕೊಡಬೇಕು, ಅಥವಾ ಯಾರ್ಯಾರು ಮಂತ್ರಿಗಿರಿನ ಕೇಳೋಕೆ ಅವ್ರ ಹತ್ರ ಬಂದಿದ್ದಾರೋ ನನಗೊಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಶಾಸಕ ಬಾಲಕೃಷ್ಣ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ. ಮಂತ್ರಿ ಹುದ್ದೆ ಮೇಲೆ ಏನ್ ಮಾತಾಡಿದಾರೆ ನೋಡೋಣ. ನಮ್ಮ ಜೊತೆ ಶಾಸಕರಂತ ಮಾಗಡಿ ಬಾಲಕೃಷ್ಣ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸುರ್ಜೇವಾಲಾ ಬಂದಿದ್ದಾರೆ, ಇವತ್ತು ಭೇಟಿಗೆ ಕೂಡ ಹೋಗ್ತಾ ಇದ್ದಾರೆ. ಸಾಕಷ್ಟು ವಿಚಾರಗಳಿದೆ, ಅನುದಾನ ಸೇರಿದಂತೆ ಮುಂದಿನ 2 ವರ್ಷಗಳ ನಂತರ ಪವರ್ ಶೇರಿಂಗ್ ಎಲ್ಲಾ ವಿಚಾರಗಳು ಇದೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಇವತ್ತು ತಮಗೆ ಭೇಟಿ ಸಮಯ ಕೊಟ್ಟಿದ್ದಾರೆ, ಇವತ್ತು ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡೋದು? ಸರ್, ಗೊತ್ತಿಲ್ಲ ನಮ್ಗೆ ಯಾತಕ್ಕೋಸ್ಕರ ಸಮಯ ಕೊಟ್ಟಿದ್ದಾರೆ ಅಂತ ಹೇಳಿ. ಫೋನ್ ಬಂದಿತ್ತು ಕೆಪಿಸಿಸಿ ಕಚೇರಿಯಿಂದ. 2:15 ಹೈಕಮಾಂಡ್ ಸುರ್ಜೇವಾಲಾ ಸಾಹೇಬರು ಭೇಟಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ.
ಬಂದು ಭೇಟಿ ಮಾಡಬೇಕಂತೆ ಅಂತ. ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗ್ತದೆ ಯಾತಕ್ಕೋಸ್ಕರ ಕರೆದಿದ್ದಾರೆ ಅಂತೇಳಿ. ಕರೆದಿದ್ದಾರೆ, ಹೋಗ್ತಾ ಇದೀವಿ. ಹೈಕಮಾಂಡ್ ಇಂದ ಬುಲಾವ್ ಇದೆ, ಹೋಗ್ತಾ ಇದೀವಿ. ಸಾಕಷ್ಟು ಜನ ಎಲ್ಲೊಂದ್ ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದವರು 3 ಬಾರಿ 4 ಬಾರಿ ಗೆದ್ದವರು ಕೂಡ ಸುರ್ಜೇವಾಲಾ ಅವರ ಮುಂದೆ ಹೇಳ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಚರ್ಚೆ ಆಗ್ತಾ ಇದೆ. ತಾವು 5 ಬಾರಿ ಶಾಸಕರಾಗಿದ್ದೀರಿ, ತಾವೇನಾದ್ರೂ ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳಿದೆಯಾ ಏನಾದ್ರು ಸುರ್ಜೇವಾಲಾ ಅವರ ಮುಂದೆ? ನೋಡ್ರಿ, ನಮ್ಮನ್ನೇನಾದ್ರೂ ಮಂತ್ರಿಗಳಾಗಬೇಕು ಅಂತಂದ್ರೆ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರ ಆಶೀರ್ವಾದ ಇರಬೇಕು. ಅವ್ರು ಹೇಳಿದ್ರೆ ನಾವು ಮಂತ್ರಿಗಳಾಯ್ತೀವಿ. ಹೈಕಮಾಂಡ್ ಹೇಳಿದ್ರೆ ಮಂತ್ರಿಗಳ ಸಾಧ್ಯತೆ ಕಡಿಮೆ. ಯಾಕಂದ್ರೆ ನಾವು ಹೊಸದಾಗಿ ಬಂದಿರತಕ್ಕಂಥವ್ರು ಕಾಂಗ್ರೆಸ್ ಪಕ್ಷಕ್ಕೆ. ನಾನು 5 ಬಾರಿ ಶಾಸಕನಾದ್ರೂ ಕೂಡ ನನಗೆ ಇಲ್ಲಿ ಕಾಂಗ್ರೆಸ್ನಲ್ಲಿ ನಾನು ಜೂನಿಯರ್ ಇನ್ನುವೆ. ಅದರಿಂದ ನಮ್ಮ ಸೇವಾತನವನ್ನ, ಹಿರಿತನವನ್ನ ಏನಾರ ಪರಿಗಣಿಸಿ ಮಾಡಬೇಕು ಅಂತ ಇದ್ರೆ ಅದು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಮಾಡಬೇಕು. ನಾನು ಅಲ್ಲಿ ಯಾತಕ್ಕೋಸ್ಕರ ಕರೆದಿದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ವಿಚಾರ ತಿಳ್ಕೊಂಡು ಪ್ರಸ್ತಾಪನೆ ಮಾಡ್ತೀನಿ. ಪ್ರಬಲ ಆಕಾಂಕ್ಷಿಗಳಿದ್ರಿ, ಜೊತೆಗೆ ಹೆಚ್ಚಿನದಾಗಿ ಸಮುದಾಯ ನಾಯಕರಾಗಿ ಕೂಡ ಗುರುತಿಸಿಕೊಂಡಿರ್ತಕ್ಕಂಥ 5 ಬಾರಿ ಯಾವ ಪಕ್ಷದಲ್ಲಿದ್ದರೂ ಕೂಡ ನಿಮ್ದೇ ಆದಂತಹ ಒಂದು ಗ್ರಿಪ್ ಇದೆ ಸಮುದಾಯದಲ್ಲಿ. ಸೊ ಹೀಗಾಗಿ ಸಹಜವಾಗಿ ಒಂದಷ್ಟು ನಿಮ್ ಕ್ಷೇತ್ರ ಜನರಿರ್ಬೋದು, ಸಮುದಾಯ ನಾಯಕರಿರ್ಬೋದು, ಒಂದು ನಿರೀಕ್ಷೆ ಇಟ್ಕೊಂಡೇ ಇರ್ತಾರೆ ಬಾಲಕೃಷ್ಣ ಅವರು ಈ ಬಾರಿ ಮಂತ್ರಿ ಆಗ್ಬೋದೇನೋ ಅಂತಕ್ಕಂಥದ್ದು. ಈ ಕುರಿತಾಗಿ ನೋಡಿ, ಸಮುದಾಯದವರು ಇರ್ಬೋದು, ನನ್ನ ಕ್ಷೇತ್ರದ ಜನತೆ ಶಾಸಕರು ಮಾಡಬಹುದಷ್ಟೇ. ಮಂತ್ರಿ ಮಾಡೋದು ಹೈಕಮಾಂಡ್. ಹೈಕಮಾಂಡ್ಗಿನ್ನ ಹೆಚ್ಚಿನದಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮನಸ್ಸು ಮಾಡಬೇಕು. ಅವರು ಹೈಕಮಾಂಡ್ ಮನವೊಲಿಸಿದ್ರೆ ನಾವು ಮಂತ್ರಿ ಆಗ್ಬೋದು. MLA ಮಾಡೋದು ಕ್ಷೇತ್ರದ ಜನ MLA ಮಾಡ್ತಾರೆ. ಬಟ್ ಹೈಕಮಾಂಡ್ ಜನ ಏನು ಮಂತ್ರಿ ಮಾಡಕ್ಕಾಗಲ್ವಲ್ಲ. ಅದರಿಂದ ಪಕ್ಷ ಮಾಡಬೇಕು. ನೋಡೋಣ ಏನಾಗ್ತದೆ ಅಂತ. ಜವಾಬ್ದಾರಿ ಕೊಟ್ರೆ ನಿಭಾಯಿಸ್ತೀರಿ? ಖಂಡಿತ. ಕೊಟ್ಟಿರತಕ್ಕಂಥ ಎಲ್ಲ ಜವಾಬ್ದಾರಿನೂ ಕೂಡ ಸಂಪೂರ್ಣವಾಗಿ ನಿಭಾಯಿಸ್ತಾ ಇದ್ದೀವಿ. ಪಕ್ಷಕ್ಕೆ ಒಳ್ಳೆ ಹೆಸರು ಬರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತೀವಿ, ಪಕ್ಷ ಜವಾಬ್ದಾರಿ ಕೊಟ್ಟರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಶಾಸಕರಂತ ಮಗಡಿ ಬಾಲಕೃಷ್ಣ ಅವರ ಮಾತು. ಅವರು ಇವತ್ತು ಸುರ್ಜೇವಾಲಾ ಅವರನ್ನು ಭೇಟಿ ಆಗ್ತಿದ್ದೇನೆ. ಜೊತೆಗೆ ನಾನು ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ. ನೋಡೋಣ, ಹೈಕಮಾಂಡ್ ಹಾಗೇನೆ ರಾಜ್ಯದ ನಾಯಕರು ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ನಮ್ಗೆ ಏನಾದ್ರು ಅವಕಾಶ ಮಾಡಿಕೊಟ್ಟಿದ್ದೆ, ಆದ್ರೆ ನಾನು ಯಶಸ್ವಿಯಾಗಿ ನಿಭಾಯಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಸುರ್ಜೇವಾಲಾ ಭೇಟಿ ನಂತರ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಸಿಎಂ ಡಿಸಿಎಂ ಅವಕಾಶ ಕೊಟ್ಟರೆ ನಿಭಾಯಿಸ್ತೇನೆ. ಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ ಶಾಸಕ ಬಾಲಕೃಷ್ಣ. ಹೈಕಮಾಂಡ್ಗಿಂತಲೂ ಸಿಎಂ ಡಿಸಿಎಂ ಒಪ್ಪಬೇಕು. ನೋಡೋಣ, ಇವತ್ತು ಸುರ್ಜೇವಾಲಾ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಡಿಸಿಎಂ ಅವಕಾಶ ಕೊಟ್ಟರೆ ನಾನು ಕೂಡ ಸಚಿವ ಸ್ಥಾನವನ್ನು ನಿಭಾಯಿಸ್ತೀನಿ ಅಂತ ಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ ಶಾಸಕ ಬಾಲಕೃಷ್ಣ. ಹೈಕಮಾಂಡ್ಗಿಂತಲೂ ಮುಖ್ಯವಾಗಿ ಡಿಸಿಎಂ ಮತ್ತೆ ಸಿಎಂ ಒಪ್ಪಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಇವತ್ತು ಸುರ್ಜೇವಾಲಾ ಭೇಟಿ ಮಾಡ್ತೀನಿ. ಸುರ್ಜೇವಾಲಾ ಅವರು ಇಲ್ಲಿ ಆಗಿರುವಂತ ಅಸಮಾಧಾನವನ್ನ ಶಮನ ಮಾಡಕ್ ಬರ್ತಿದ್ದಾರಾ, ಅಥವಾ ಯಾರ್ಯಾರಿಗೆ ಮಂತ್ರಿಗಿರಿ ಕೊಡಬೇಕು, ಅಥವಾ ಯಾರ್ಯಾರು ಮಂತ್ರಿಗಿರಿನ ಕೇಳೋಕೆ ಅವರ ಹತ್ರ ಬಂದಿದ್ದಾರೋ ನನಗೊಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಶಾಸಕ ಬಾಲಕೃಷ್ಣ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ. ಮಂತ್ರಿ ಹುದ್ದೆ ಮೇಲೆ ಏನ್ ಮಾತಾಡಿದ್ದಾರೆ ನೋಡೋಣ.